ಭಾಳ ಆಗಲೇ ವೈಬ್ರೇಷನಲ್ಲಿ ನಿಂತಿದ್ದೀನಿ. ಯಾಕಂದರೆ ಒಂದು ವರ್ಡ್ ಈ ಕಡೆ ಹಿಂಗೆ ಹೋಯ್ತು ಅಂದರೆ ಆಗಲೇ ತಮ್ನೇಲ್ಗಳು ಸ್ಟಾರ್ಟ್ ಆಗ್ಬಿಡ್ತವೆ ಕೆಳಗಡೆಗೆ. ನೋಡಿ ಎಂಥ ಕಿತ್ತೋದು ಮಾತನಾಡ್ದ ನೋಡಿ. ನಾನೇನೋ ಆಡೇ ಇರಲ್ಲ ಅಲ್ಲಿ, ಇದೇನು ಹಿಂಗೆ ಬಂದ್ಬಿಡ್ತಲ್ಲ ಅಂತ. ಆಮೇಲೆ ಅದನ್ನು ನೋಡ್ತಾರಲ್ಲ ನಾನ್ ಸೆನ್ಸ್ ಫೆಲೋಸು, ನಿನ್ನಮ್ಮ ನಿನ್ನ ಅಕ್ಕ ಬೋಳಿ ಮಗನೇ ಸೂಳೆ ಮಗನೇ ಇಷ್ಟುದ್ದ ಕೆಳಗಡೆ ಹಾಕ್ಕೊಂಡು ನಾನ್ ಸ್ಟಾಪ್ ಹೋಗ್ತಾರೆ. ಯಾಕೆ ಅವನು ಬೈದ, ಯಾಕೆ ನಾನು ಬೈಸ್ಕೊಂಡೆ, ಇವ್ರು ಯಾಕೆ ಹಿಂಗೆ ಹಾಕಿದ್ರು ಅರ್ಥನೇ ಆಗೋದಿಲ್ಲ. ನಾನು ಹಂಗಾಗೋಗಿ ಪಾಪ ಅವ್ರಿಗೆಲ್ಲ ಬೇಸರ ಅನಿಸುತ್ತೆ. ಸತ್ಯ ಗೊತ್ತಾಗ್ಬಿಡ್ಬೇಕು. ನಾನು ನೀವೆಲ್ರಿಗೂ ಗೊತ್ತು, ನಾನು ನೇರ ನೋಡಿ ನಿಷ್ಠುರವಾದ ಏನಿದೆ ಮಕ್ಕದ ಮೇಲೆ ನೋಡ್ದಂಗೆ ಹೇಳ್ಬಿಡ್ತೀನಿ. ನಮ್ಮಮ್ಮ ಒಂದು ಪೆಂಡುಲಮ್ ಕೊಟ್ಟಿದ್ಲು, ಅದು ಹುಲಿ ಉಗುರು ಅಂತ ಹೇಳ್ಕೊಟ್ಲು. ನಾನು ನನ್ನ 40ನೇ ವರ್ಷದ ಸಿನಿಮಾ ಜರ್ನಿ, ಎಂಥ ಬ್ಯೂಟಿಫುಲ್ ಜರ್ನಿ ರೀ ಇದು. 40th ಇಯರ್ ಅಂದರೆ ಎಂಥದ್ದು ರೀ. ನಾನು ಸತ್ತೋದ ಮೇಲೆ ಜಗ್ಗೇಶ್ ಎಂಥ ನಟ, ಏನೇನು ಫಿಲಮ್ ಮಾಡ್ದ ಅನ್ಯವಾಗಿ ಸತ್ತೋಗ್ಬಿಟ್ಟ ಅಂತ ಬರ್ದಾಗ ನನಗೇನು ಬದನೇಕಾಯಿ ಗೊತ್ತಾಗತ್ತದು. ನಾವು ಬದುಕಿದಾಗ ಒಳ್ಳೇದು ಹೇಳಬೇಕು. ನಮ್ಮ ಅಮ್ಮ ಕೊಟ್ಟಿದ್ಲು, ಯಾರೋ ಪಾಪ ಪುಣ್ಯಾತ್ಮ ಒಬ್ಬ ಚೇರ್ ಹಾಕ್ಕೊಂಡು ಎಲ್ಲ ಫುಲ್ಲು ಫಿಟ್ಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ 2 ಕ್ಯಾಮ್ರಾ ಹಿಂಗೊಂದಿರಬೇಕು ಹೀಗೊಂದಿರಬೇಕು. ಜಗ್ಗೇಶ್ ಸರ್ಗೆ ಒಂದು ಕ್ಲೋಸ್ ಬಿಡಿ, ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ. ನಾನೇನೋ ನನ್ನ 40 ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸೋ ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನ ಹೇಳಿದೆ. ವಿಷ್ಣು ಅವರು ನಾವು ಅಂತ ಅವ್ನು ಹಾಕ್ಕೊಟ್ಬಿಟ್ಟ. ನೋಡಿ ವಿಷ್ಣುವರ್ಧನ್ಗೆ ಏಕೋಷ್ನಲ್ಲಿ ವಿಷ್ಣು ಅಂದ್ಬಿಟ್ಟ, ಅವ್ನು ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ. ಅದು ಬೇರೆ ಏನೋ ತಮ್ಮನೇಲಿ ಬಿಟ್ಬಿಟ್ಟ ಕೆಳಗಡೆಗೆ. ಸರ್ ಅವ್ರ ಅಭಿಮಾನಿಗಳು ಒಂದು 1000 ಜನ ನಿನ್ನ ಅಮ್ಮನ ಅಕ್ಕನ ಅಂತ ಹೇಳ್ತಾರೆ. ನಾನು ಏನು ಮಾತಾಡಿದೆ, ಯಾಕೆ ಇವ್ರು ಹಿಂಗಂತವ್ರೆ, ನಾನೇನಂದೆ ನನಗೆ ಗೊತ್ತಿಲ್ಲ.